ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವಾಗ ನೋಡಿ ಮದ್ದೂರೊಡೆ ಮಾಡೋದು ಹೆಂಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಈ ಲೋಟಲ್ಲಿ 2 ಲೋಟ ಅಕ್ಕಿ ಹಿಟ್ಟು ತಗೊಂಡು ಇಲ್ಲಿ ಹಾಕಿದ್ದೀನಿ. ಇದರಲ್ಲಿ ಒಂದು ಸಣ್ಣ ರವೆ, ಈ ಲೋಟದಲ್ಲಿ 1 ಲೋಟ ಮೈದಾ ಹಿಟ್ಟು, 1-2 ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನಷ್ಟು ಎಳ್ಳು ತಗೊಂಡಿದ್ದೀನಿ, ಒಂದು 6 ಕೊನೆ ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ, ಶುಂಠಿ ಒಂದು ಸ್ವಲ್ಪ ತಗೊಂಡಿದ್ದೀನಿ, ಹಸಿಮೆಣಸಿನ್ಕಾಯಿ ಒಂದು 7-8 ತಗೊಂಡಿದ್ದೀನಿ, 2 ಈರುಳ್ಳಿ ತಗೊಂಡಿದ್ದೀನಿ. ನೋಡಿ, ಇದಕ್ಕೆ ಕಲಸೋದಕ್ಕೆ ಎಣ್ಣೆ ಎಷ್ಟು ಸ್ಪೂನ್ ತಗೋಬೇಕು ಅಂತ ಹೇಳ್ಕೊಡ್ತಾ ಇದ್ದೀನಿ. 1 2 3 4 5 6 ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ. ಇದು ಬಿಸಿ ಮಾಡಿಕೊಂಡು ಹಸಿಟ್ಟು ಕಲಸೋಕ್ಕೆ. ನೋಡಿ, ಎಣ್ಣೆ ಬಿಸಿಯಾಗಿದೆ. ಒಂದು ಸ್ವಲ್ಪ ಜಾಸ್ತಿ ಬಿಸಿ ಮಾಡಿ ನೋಡಿ ಹಿಟ್ಟಿಗೆ ಹಾಕ್ಕೊತಾ ಇದ್ದೀನಿ. ರುಚಿಗೆ ಎಷ್ಟು ಬೇಕು ಉಪ್ಪು ನೋಡಿ ಹಾಕ್ಕೊಳ್ಳಿ ನೀವು. ನಾನು ಇಷ್ಟು ಹಾಕ್ತಾಯಿದ್ದೀನಿ. ನೋಡಿ, ಎಳ್ಳು ಹಾಕ್ಕೊತಾ ಇದ್ದೀನಿ, ಎಲ್ಲ ಬೆರೆಸ್ಕೊತಾ ಇದ್ದೀನಿ. ನೋಡಿ, ಕೈ ಹಾಕ್ಬೇಡಿ. ಆಮೇಲೆ ಇದು ಒಂದು ಸೌಟಲ್ಲಿ ಅಥವಾ ಸ್ಪೂನಲ್ಲಿ ಬೆರೆಸ್ಬಿಟ್ಟು ಆಮೇಲೆ ಕೈ ಮುಟ್ಟು ನೋಡಿ, ಬಿಸಿ ಇದ್ದರೆ ಹಾಕಬೇಡಿ. ನೋಡಿ, ಎಲ್ಲ ಬೆರೆಸಿ ಒಂದದಕ್ಕೆ ಇಟ್ಟಿದ್ದೀನಿ. ಇವಾಗ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಚ್ಕೊಂಡು ಮಾಡೋ ರೀತಿ ತೋರಿಸ್ಕೊಡ್ತೀನಿ. ನೋಡಿ, ಮದ್ದೂರೊಡೆಗೆ ಹಾಕೋ ಐಟಮ್ಸ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ನೀವು. ಎಲ್ಲ ಮಿಕ್ಸ್ ಮಾಡಿದ್ದೀನಿ, ಒಂದು ಪಕ್ಕಕ್ಕೆ ಇಟ್ಕೊಂಡಿರಿ. ಇವಾಗ ಸ್ವಲ್ಪ ಹಿಟ್ಟು ತಗೊಂಡು ನೋಡಿ, ಇವಾಗ ಇಷ್ಟು ಈರುಳ್ಳಿ ನಿಮ್ಗೆ ಎಷ್ಟು ಬೇಕಷ್ಟು, ಉಪ್ಪೆಲ್ಲ ಆವಾಗಲೇ ಹಾಕಿದ್ದೀನಿ ನೋಡಿದ್ದೀರಲ್ಲ. ಇವಾಗ ನೋಡ್ಕೊಳ್ಳಿ, ಸ್ವಲ್ಪ ಚೆನ್ನಾಗಿ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ್ರೆ ಈರುಳ್ಳಿದು ರಸ ಬಿಡುತ್ತೆ. ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ. ಇವಾಗ ಗಟ್ಟಿಗೆ ಕಲಿಸ್ಕೊಳ್ಳಿ. ನೀವು ಇದು ತಟ್ಟಾದ್ಮೇಲೆ ಇವಾಗ ಮತ್ತೆ ಈರುಳ್ಳಿ ಹಸಿಟ್ಟಿದೆಲ್ಲ ಮತ್ತೆ ಇದೇ ಥರ ಕಲಿಸ್ಕೊಂಡು ಮತ್ತೆ ಮಾಡ್ಕೋಬೇಕು. ಒಂದೇ ಸಲ ಕಲಸಿಡಬಾರ್ದು, ಮೆತ್ತಗಾಗ್ಬಿಡುತ್ತೆ. ನೋಡಿ, ಉಂಡೆ ಮಾಡ್ಕೊಂಡು ಹಿಂಗೆ ಸ್ವಲ್ಪ ಎಣ್ಣೆ ಕೈ ಮಾಡ್ಕೊಳ್ಳಿ. ನೋಡಿ, ಇವಾಗ ಎಣ್ಣೆ ಕಾದಿದೆ, ಹಾಕ್ತೀನಿ. ಅದು ಹಾಕ್ಬಿಟ್ಟು ಸಿಮ್ಮಲ್ಲೇ ಬೇಯಿಸ್ಕೊಳ್ಳಿ. ಅದನ್ನು ಉರಿ ಜಾಸ್ತಿ ಇಡಬೇಡಿ, ನಿಧಾನಕ್ಕೆ ಬೇಯಬೇಕದು. ಕಲರ್ ಬರೋವರೆಗೂ, ಬ್ರೌನ್ ಕಲರ್ ಬರಬೇಕು. ಈ ಥರ ಸೌಂಡ್ ಬರಬೇಕು. ಮದ್ದೂರೊಡೆ ನೋಡ್ಕೊಳ್ಳಿ. ನೋಡಿ, ಇವಾಗ ಮದ್ದೂರೊಡೆ ಆಗಿದೆ.
ಈ ಥರ ಕಲರ್ ಬರಬೇಕು, ಬ್ರೌನ್ ಕಲರ್ ಬರಬೇಕು. ಅಲ್ಲಿವರೆಗೂ ನೀವು ಕಡಿಮೆ ಉರಿಲೇ ಬೇಯಿಸಬೇಕು. ಜಾಸ್ತಿ ಐ ಕೊಡಬೇಡಿ ಉರಿನ. ಸ್ಲೋಗಿಂತ ಒಂದು ಸ್ವಲ್ಪ ಅಷ್ಟೇ, ಮೀಡಿಯಮ್ಮು ಬೇಡಿ, ಸ್ಲೋಗಿಂತ ಒಂದು ಸ್ವಲ್ಪ ಕೊಡಿ ಉರಿ ಅಷ್ಟೇ. ನೋಡಿ ಇದು ತುಂಬಾ ಚೆನ್ನಾಗಿದೆ. ನೋಡಿ ಸಖತ್ತಾಗಿ ಬಂದಿದೆ. ನೀವು ಮಾಡಿ. ಈ ಮಧುರ ವಡೆ ತುಂಬ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.